ಪ್ರಸ್ತುತಪಡಿಸುತ್ತಿರುವ ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸುಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸೋನಾಗಿರ್ತೇನೆ. ಈ ದಿನಕ್ಕಾಗಿ ನಾವು ಆರಿಸಿಕೊಂಡಂಥ ವೇದ ಭಾಗವು ವಿಮೋಚನಾ ಕಾಂಡ 3ನೇ ಅಧ್ಯಾಯ 7-18 ವಚನಗಳು. ವಾಕ್ಯವನ್ನು ಧ್ಯಾನ ಮಾಡುತ್ತಾ ಅಲ್ಲಿ ದೇವರ ವಾಕ್ಯಗಳನ್ನು ನಾವು ಓದುತ್ತಾ ಕರ್ತನ ವಾಕ್ಯವನ್ನು ಕೇಳಿಸಿಕೊಳ್ಳಲಿಕ್ಕೆ ನಮ್ಮನ್ನು ಸಿದ್ಧ ಮಾಡಿಕೊಳ್ಳೋಣ. ವಿಮೋಚನಾ ಕಾಂಡದಲ್ಲಿ ನಾವು ಓದಿಕೊಳ್ಳುವಾಗ ನಮಗೆಲ್ಲರಿಗೂ ಗೊತ್ತಿರುವಂತೆ ಇಲ್ಲಿ ಮೋಶೆಯ ಪರಿಚಯ ನಮಗಾಗ್ತದೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ಹಿನ್ನೆಲೆಯನ್ನು ಕಂಡುಕೊಳ್ಳುವ ಹಾಗೆ ಯಾಕೋಬನು ಅವನ ಮಕ್ಕಳು ಐಗುಪ್ತ ದೇಶಕ್ಕೆ ಬರ್ತಾರೆ. ಬರಗಾಲದ ಸಮಯದಲ್ಲಿ ಯೋಸೇಫನು ಅವರನ್ನು ಸೇರಿಸಿಕೊಂಡು ಅವರನ್ನು ನೋಡಿಕೊಳ್ಳುವ ಹಾಗೆ ಮತ್ತು ಅವರನ್ನು ವಾಸ ಮಾಡಲಿಕ್ಕೋಸ್ಕರವಾಗಿ ಫರೋಹನಿಂದ ಗೋಷೆನ್ ಸೀಮೆಯನ್ನು ಪಡೆದುಕೊಂಡು ಅಲ್ಲಿ ವಾಸ ಮಾಡಲಿಕ್ಕೆ ಆರಂಭಿಸ್ತಾರೆ. ನಮಗೆ ಗೊತ್ತಿರುವಂತೆ ಕರ್ತನು ಅವರನ್ನು ವಿಶೇಷವಾಗಿ ಅಭಿವೃದ್ಧಿಗೊಳಿಸಿ ಅವರು ಅಸಂಖ್ಯ ಜನರಾಗ್ತಾರೆ. ಹೀಗೆ ಜನರಾದಾಗ ದೇವರು ಅವರ ಗೋಳಾಟವನ್ನು, ಅವರು ಅನುಭವಿಸಿದಂಥ ಹಿಂಸೆಯನ್ನು ನೋಡಿ ಮನಮರುಗಿ ಅವರನ್ನು ಬಿಡುಗಡೆ ಮಾಡಲಿಕ್ಕೆ ತೀರ್ಮಾನ ಮಾಡ್ತಾನೆ. ಪ್ರಿಯರೇ, ಅದಕ್ಕೋಸ್ಕರವಾಗಿ ಆತನು ಕಂಡುಕೊಂಡಂಥ ವ್ಯಕ್ತಿಯೇ ಮೋಶೆ. ಮೋಶೆಯ ಕಥೆ ಕೂಡ ನಮಗೆ ಗೊತ್ತದೆ. ಚಿಕ್ಕ ಮಗುವಾಗಿದ್ದನು. ಫರೋಹನ ಆಜ್ಞೆಯ ಪ್ರಕಾರವಾಗಿ ತಾಯಿ ಆ ಮಗನನ್ನು ಉಳಿಸ್ಲಿಕ್ಕೋಸ್ಕರವಾಗಿ ಆ ಮೋಶೆಯನ್ನು ಬುಟ್ಟಿಯಲ್ಲಿಟ್ಟು ನದಿಯಲ್ಲಿ ತೇಲಿಬಿಟ್ಲು. ಫರೋಹನ ಕುಮಾರ್ತೆ ಕಂಡುಕೊಂಡು ಮೋಶೆಯನ್ನು ಅರಮನೆಯಲ್ಲಿ ಬೆಳೆಸಿದಳು. ಕೊನೆಗೆ ಮೋಶೆಗೆ ಅರ್ಥವಾಯಿತು, ನಾನು ಐಗುಪ್ತಿಯನಲ್ಲ, ಬದಲಾಗಿ ಇಬ್ರಿನೆಂಬುದಾಗಿ. ಹೀಗೆ ಅವನು ಒಂದು ಮಾಡಿದ ಅಪರಾಧದಿಂದಾಗಿ ಅವನು ಐಗುಪ್ತವನ್ನು ಬಿಟ್ಟು ಓಡಿ ಹೋಗಬೇಕಾಯಿತು. ಹೀಗೆ ಓಡಿ ಹೋಗಿ ಅವನು ಮಿದ್ಯಾನ್ ದೇಶದಲ್ಲಿ ವಾಸ ಮಾಡುತ್ತಿರುವಾಗ ಅಲ್ಲಿ ಕರ್ತನು ಕಾಣಿಸಿಕೊಂಡಂಥ ವಿಷಯ ನಮಗೆ ಗೊತ್ತದೆ. ಕರ್ತನು ಒಬ್ಬ ವ್ಯಕ್ತಿಯನ್ನು ಕರೆಯುವಾಗ ಆತನ ಗುಣಗಳನ್ನು ಅಥವಾ ಆತನದ ಸಾಮರ್ಥ್ಯವನ್ನು ನೋಡೋದಕ್ಕಿಂತ ಬದಲಾಗಿ ಆತನ ಲಭ್ಯತೆಯನ್ನು ನೋಡ್ತಾನೆ. ಪ್ರಿಯರೇ, ಯಾವಾಗ ಒಬ್ಬ ವ್ಯಕ್ತಿಯು ಕರ್ತನಿಗೆ ಸಮರ್ಪಿಸಿಕೊಂಡು ಸ್ವಾಮಿ ನಾನು ಸಿದ್ಧನಿದ್ದೇನೆ, ನಾನು ಲಭ್ಯವಿದ್ದೇನೆ ಎಂಬುದಾಗಿ ಹೇಳ್ತಾನೋ, ದೇವರು ಆ ವ್ಯಕ್ತಿ ಹೇಗೇ ಇದ್ದರೂ, ಅವನ ಜ್ಞಾನ ಎಷ್ಟೇ ಇದ್ದರೂ ಇಲ್ಲದಿದ್ದರೂ, ಅವನ ಶಕ್ತಿ ಇದ್ದರೂ ಇಲ್ಲದಿದ್ದರೂ ಆತನು ಆರಿಸಿಕೊಂಡು ಆ ವ್ಯಕ್ತಿಯನ್ನು ತನ್ನ ಮಹಿಮೆಯ ಪಾತ್ರೆಯನ್ನಾಗಿ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ಓದಿಕೊಳ್ಳುವ ಹಾಗೆ ಜ್ಞಾನೋಕ್ತಿಗಳ 3ನೇ ಅಧ್ಯಾಯದಲ್ಲಿ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ನಾವು ಜೀವಿಸಬಾರದು ಎಂಬುದಾಗಿ ವಾಕ್ಯ ಹೇಳುತ್ತೆ. ಅಂದರೆ ನಾವು ಸ್ವಂತ ಬುದ್ಧಿ ಜ್ಞಾನದಿಂದ ಈ ಲೋಕದಲ್ಲಿ ಸಂಪೂರ್ಣವಾಗಿ ಅದನ್ನೇ ಆತುಕೊಂಡು ಬದುಕುವ ಅವಶ್ಯಕತೆ ಇಲ್ಲ. ನಾವು ಯಾವಾಗ ಯೇಸು ಕ್ರಿಸ್ತನನ್ನು ಅವಲಂಬಿಸಿ ಜೀವನ ಮಾಡ್ತೇವೋ, ಆತನನ್ನು ಆತುಕೊಳ್ಳುತ್ತೇವೋ, ಆಗ ನಮ್ಮ ಜೀವಿತದಲ್ಲಿ ಎಲ್ಲ ಕಾರ್ಯಗಳನ್ನು ಸರಾಗವಾಗಿ ಮಾಡಲಿಕ್ಕೆ ಆತನೇ ನಮ್ಮನ್ನು ಬಲಪಡಿಸುವಾತನು, ಕಲಿಸುವಾತನು, ಉದ್ಧರಿಸುವಾತನು ಆಗಿದ್ದಾನೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಬಲವನ್ನು ಕಂಡುಕೊಳ್ಳಬಹುದು. ಮೋಶೆಯ ಬಗ್ಗೆ ಕೂಡ ನೋಡಿಕೊಳ್ಳುವಾಗ ಮೋಶೆ ಒಂದು ರೀತಿಯಲ್ಲಿ ಸಾಮಾನ್ಯ ವ್ಯಕ್ತಿಯಾಗಿರಲಿಲ್ಲ. ಯಾಕಂದರೆ ಅವನು ಅರಮನೆಯಲ್ಲಿ ಬೆಳೆಯುವಾಗ ದೇವರ ವಾಕ್ಯ ನಮಗೆ ಹೇಳ್ತದೆ, ಅವನು ಸಕಲ ವಿದ್ಯಾಭ್ಯಾಸಗಳಲ್ಲಿ ಪಾರಂಗತನಾಗಿದ್ದನಂತೆ. ಅದು ಅನೇಕ ವಿದ್ಯೆಗಳನ್ನು ಕಲಿತ್ಕೊಂಡಿದ್ದನು. ಹೇಗೆ ಫರೋಹನ ಮಕ್ಕಳು, ಸ್ವಂತ ಮಕ್ಕಳು ಅವರು ಕಲಿತಾ ಇದ್ದರು, ಹಾಗೆ ಇವನು ಕೂಡ ಅವರ ಜೊತೆಯಲ್ಲಿ ಅನೇಕ ವಿದ್ಯೆಗಳನ್ನು ಕಲಿತ್ಕೊಂಡಿದ್ದನು. ಇತಿಹಾಸದ ನಾವು ನೋಡಿಕೊಳ್ಳುವಾಗ ಐಗುಪ್ತಿಯರು ಕಟ್ಟಿರುವಂಥ ಕಟ್ಟಡಗಳು ಎಷ್ಟೋ ವಿಶೇಷವಾದದ್ದು. ಇವತ್ತು ಕೂಡ ಪಿರಮಿಡ್ಸ್ಗಳನ್ನ ನಾವು ನೋಡ್ಬೋದು. ಅದನ್ನು ಕಟ್ಟಿರುವುದು ಹೇಗೆ ಎಂಬುದು ಇವತ್ತಿಗೂ ಪ್ರಶ್ನೆಯಾಗಿ ಉಳಿದಿದೆ. ಇಂದಿನ ಸೈಂಟಿಫಿಕ್ ಜ್ಞಾನಕ್ಕೆ ಅಥವಾ ಜಗತ್ತಿಗೆ ಒಂದು ಪ್ರಶ್ನೆ, ಹೇಗೆ ಕಟ್ಟಿದ್ರು, ಇದು ಹೇಗೆ ಸಾಧ್ಯವಾಯಿತು ಎಂಬುದು ಗೊತ್ತಾಗಲಿಲ್ಲ ಇವತ್ತುವರೆಗೂ. ಆದರೆ ಅಂಥ ದೊಡ್ಡ ಶ್ರೇಷ್ಠವಾದ ಕಟ್ಟಡಗಳನ್ನು ಆವತ್ತೇ ಅವರು ಕಟ್ಟಿದ್ದರು. ಅಂಥ ಜ್ಞಾನದಲ್ಲಿ ಈ ಮೋಶೆ ಬೆಳೆದಿದ್ದಾನೆ. ಪ್ರಿಯರೇ, ಹಾಗಾಗಿ ಮೋಶೆ ಇವತ್ತು ಅವ ಅಪರಾಧಿಯಾಗಿ ಐಗುಪ್ತನ ಬಿಟ್ಟು ಓಡಿ ಹೋಗಿದ್ದಾನೆ. ಓಡಿ ಹೋಗಿ ಮಿದ್ಯಾನ್ ದೇಶದಲ್ಲಿ ತನ್ನ ಮಾವನ ಮನೆಯಲ್ಲಿ ಈಗ ಅವನು ಕುರಿಗಳನ್ನು ಮೇಯಿಸ್ತಾ ಇದ್ದಾನೆ. ಪ್ರಿಯರೇ, ಇಂಥ ವ್ಯಕ್ತಿಯನ್ನು ದೇವರು ಕರೆಯುವಂಥ ಸಂದರ್ಭ ಈ ವಿಮೋಚನಾ ಕಾಂಡ 3ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ತೇವೆ. 7ನೇ ವಚನಕ್ಕೆ ಬರುವಾಗ ದೇವರ ವಾಕ್ಯ ನಮಗೆ ಹೇಳ್ತದೆ ಹೀಗೆ: ಆಗ ಯೆಹೋವನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ,
ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆ ದೇಶಕ್ಕೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜ್ಜಿಯರು, ಹಿವ್ವಿಯರು, ಎಬೂಸಿಯರು ವಾಸಿಸುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ. ಈಗ ಕೇಳು, ಇಸ್ರಾಯೇಲ್ಯರ ಕೂಗು ನನಗೆ ಮುಟ್ಟಿತು. ಐಗುಪ್ತ್ಯರು ಅವರಿಗೆ ಕೊಡುವ ಉಪದ್ರವವನ್ನು ನಾನು ನೋಡಿದ್ದೇನೆ. ಆದುದರಿಂದ ನನ್ನ ಜನರಾಗಿರುವ ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕೆ ನಿನ್ನನ್ನು ಫರೋಹನ ಬಳಿಗೆ ಕಳುಹಿಸುತ್ತೇನೆ, ಬಾ ಎಂಬುದಾಗಿ ವಾಕ್ಯ ಹೇಳುತ್ತೆ. ಪ್ರಿಯರೇ, ಎರಡು ಪ್ರಾಮುಖ್ಯವಾದ ಅಂಶವನ್ನು ನಾವು ನೋಡಿಕೊಳ್ಳಬೇಕು. ನಾವು ಅಂದ್ಕೊಳ್ತೇವೆ ಯಾವಾಗಲೂ, ಹೌದು, ಮೋಶೆ ಅಲ್ಲಿ ಕುರಿ ಮೇಯಿಸ್ತಾ ಇದ್ದ, ಆಗ ದೇವರು ಕಾಣಿಸ್ಕೊಂಡು ನೀನು ಹೋಗು ಎಂಬುದಾಗಿ ಹೇಳ್ತಾನೆ. ಪ್ರಿಯರೇ, ಇದು ನಿಜವೇ ಹೌದು, ದೇವರು ಕಳಿಸಿದ್ರು ಆತನ. ಆದರೆ ಅದಕ್ಕಿಂತ ಮುಂಚಿತವಾಗಿ ಒಂದು ಶ್ರೇಷ್ಠವಾದ ಮಾತು ಕರ್ತನ ತಾನೇ ಹೇಳ್ತಾನೆ. ಏನಪ್ಪ ಅಂತಂದರೆ, ಈ ಎಲ್ಲ ಜನರು ವಾಸಿಸುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೆ ನಾನು ಇಳಿದು ಬಂದಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಅಂದರೆ ದೇವರು ತಾನೇ ಮೊದಲನೆಯ ವಿಮೋಚಕನಾಗಿ ಇಳಿದು ಬಂದಿದ್ದಾನೆ. ಪ್ರಿಯರೇ, ನಾವು ಮೋಶೆ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತೇವೆ, ಏನು ತಪ್ಪಿಲ್ಲ ಅದರಲ್ಲಿ. ಆದರೆ ಅದಕ್ಕಿಂತ ಮುಂಚಿತವಾಗಿ ದೇವರು ಸುಮ್ಮನೆ ಕಳಿಸ್ಕೊಡ್ಲಿಲ್ಲ, ಬದಲಾಗಿ ಹೇಳ್ತಾನೆ, ನಾನು ಇಳಿದು ಬಂದಿದ್ದೇನೆ ಅವರನ್ನ ಬಿಡಿಸೋಕ್ಕೋಸ್ಕರವಾಗಿ ಮತ್ತು ಸೇರಿಸೋಕ್ಕೋಸ್ಕರವಾಗಿ, ಮತ್ತು ಈ ಕೆಲಸವನ್ನು ಮಾಡಲಿಕ್ಕೆ ನನ್ನ ಜೊತೆಗಿದ್ದು ನಾನು ನಿನ್ನ ಕಳಿಸ್ಕೊಡ್ತೇನೆ ಎಂಬುದಾಗಿ ಆತನ ಹೇಳ್ತಾನೆ. ಪ್ರಿಯರೇ, ಎಂಥ ಶ್ರೇಷ್ಠವಂತ ಭಾಗ್ಯ ಅಲ್ವಾ? ಕರ್ತನ ನಮ್ಮನ್ನು ಒಂದು ಕೆಲಸಕ್ಕೆ ಕರೆಯುವಾಗ, ಒಂದು ಸೇವೆಗೆ ಒಪ್ಪಿಸಿಕೊಡುವಾಗ ಆತ ನಮ್ಮನ್ನು ಒಬ್ಬಂಟಿಗೆ ಕಳಿಸ್ತಾ ಇಲ್ಲ. ಪ್ರಿಯರೇ, ತಾನೇ ಇಳಿದು ಬಂದಿದ್ದಾನೆ, ತಾನೇ ನಮ್ಮ ಜೊತೆಯಲ್ಲಿದ್ದಾನೆ. ಹಾಗಾಗಿ ನಾವು ಧೈರ್ಯವಾಗಿ ಒಂದು ಕೆಲಸವನ್ನು, ಸೇವೆಯನ್ನು ಮಾಡಲಿಕ್ಕೆ ನಾವು ಬಲ ಹೊಂದಿ ಕರ್ತನ ಜೊತೆಗೆ ನಡೆಯುವಂಥ ಅವಕಾಶವನ್ನು ಕರ್ತನ ನಮಗೆ ಕೊಟ್ಟಿದ್ದಾನೆ. ಪ್ರಿಯರೇ, ಹೇಗೂ ಮೋಶೆಯನ್ನು ಕರೆದಿದ್ದಾನೆ. ಮೋಶೆಯನ್ನು ಕರೆದು ಮೋಶೆಗೊಂದು ಆಜ್ಞೆ, ಹೋಗು, ನೀನು ವಾಪಸ್ಸು ಐಗುಪ್ತಕ್ಕೆ ಹೋಗು ಎಂಬುದಾಗಿ. ಮೋಶೆಗೆ 2 ನಿಮಿಷ ಭಯ ಹಿಡೀತು, ಅರ್ಥ ಆಗಲಿ ಏನು ಮಾಡೋಕೆಂಬುದಾಗಿ. ಸ್ವಾಮಿ, ಬೇರೆ ಯಾವುದಾದ್ರೂ ಕೆಲಸ ಕೊಡಬಾರ್ದಾ? ನಾನು ಮತ್ತೆ ಅಲ್ಲಿಗೆ ಹೋಗಬೇಕೆಂಬುದಾಗಿ ಆತನ ಭಯವಾಗ್ತದೆ. ತಪ್ಪಿಸಿಕೊಳ್ಳೋಕ್ಕೆ ಬಹಳ ಪ್ರಯತ್ನ ಮಾಡ್ತಾನೆ. ಯಾಕಂದರೆ ಅಲ್ಲಿಂದಲೇ ಅವನು ಹುಟ್ಟಿ ಬೆಳೆದಂಥ ಸ್ಥಳ, ಆ ಸ್ಥಳದಲ್ಲಿ ಅವನು ಒಂದು ಕೊಲೆ ಮಾಡಿ ಓಡಿ ಬಂದಿದ್ದಾನೆ. ಇವತ್ತು ಅವನಿಗೆ ಶಿಕ್ಷೆ ಕಾದಿದೆ ಅಲ್ಲಿ ವಾಪಸ್ ಹೋದರೆ. ಅದು ದೇವರು ಹೇಳ್ತಾನೆ, ನೀನೇ ಹೋಗಬೇಕು, ನೀನೇ ಅದನ್ನು ಹೆಸರನ್ನು ಬಿಡಿಸ್ಕೊಂಡು ಬರಬೇಕೆಂಬುದಾಗಿ ಹೇಳ್ತಾನೆ. ಪ್ರಿಯರೇ, ಅದಕ್ಕೆ ಮೋಶೆ ಹೇಳುವಂಥ ಕಾರಣಗಳನ್ನು ನೋಡಿಕೊಳ್ಳುವಾಗ ಅನೇಕ ವಿಷಯಗಳಲ್ಲಿ ನಮಗೆ ನಗು ಬರ್ತದೆ. ಇನ್ನು ಕೆಲ ಸಮಯಗಳಲ್ಲಿ ನಗು ಹೆಚ್ಚಾಗಿ ನಮ್ಮನ್ನೇ ನೋಡಲಿಕ್ಕೆ ಸಾಕು. ನಾವು ಕೂಡ ಅನೇಕ ಬಾರಿ ಇಂಥ ನೆವಗಳನ್ನು ಕೊಡುತ್ತಾ ಜೀವನ ಮಾಡಲಿಕ್ಕೆ ಸಾಕು. ಪ್ರಿಯರೇ, ದೇವರ ವಾಕ್ಯದಲ್ಲಿ ಮುಂದೆ ಓದಿಕೊಳ್ಳುವಾಗ ಮೋಶೆ 11ನೇ ವಚನದಲ್ಲಿ ದೇವರು ಕೊಡುವಂಥ ಮೊದಲನೇ ಉತ್ತರ ನಾವು ನೋಡಿಕೊಳ್ಳುವಂಥದ್ದು ಅಂದರೆ, ಮೋಶೆ ದೇವರಿಗೆ ಫರೋಹನ ಸನ್ನಿಧಾನಕ್ಕೆ ಹೋಗುವುದಕ್ಕೂ ಇಸ್ರಾಯೇಲರನ್ನು ಐಗುಪ್ತದಿಂದ ಕರೆದುಕೊಂಡು ಬರೋದಕ್ಕೂ ನಾನು ಎಷ್ಟರವನು ಎಂದು ಹೇಳಿದನು. ನಾನು ಎಷ್ಟರವನು ಸ್ವಾಮಿ ಅಂತ ಕೇಳ್ಕೊಳ್ತಾನೆ. ಹೌ ಸ್ಮಾಲ್, ವಾಟ್ ಎಮ್ ಐ, ನಾನು ಯಾರು ಎಂಬುದಾಗಿ ಕೇಳ್ತಾನೆ. ಪ್ರಿಯರೇ, ನೋಡ್ರಿ, ನಾವು ಆತರ ಹಿಂದೆ ನೋಡಿಕೊಳ್ಳುವಾಗ ಅವನು ಸರ್ವವಿದ್ಯೆ ಪಾರಂಗತನು, ಎಲ್ಲ ರೀತಿಯಲ್ಲಿ ಅವನು ಬುದ್ಧಿವಂತನು, ಆರ್ಕಿಟೆಕ್ಚರ್ ಗೊತ್ತಿತ್ತು, ಬಿಲ್ಲುಗಾರಿಕೆ ಗೊತ್ತಿತ್ತು, ರಥ ಓಡಿಸ್ಲಿಕ್ಕೆ ಗೊತ್ತಿತ್ತು, ಭಾಳ ಬಲಿಷ್ಠನಾಗಿ ಬೆಳೆದಿದ್ದನು, ಫಿಸಿಕಲಿ ಫಿಟ್ ಪರ್ಸನ್. ಆದರೂ ತಪ್ಪಿಸಿಕೊಳ್ಳಿಕ್ಕೆ ಹೇಳ್ತಾನೆ, ನಾನು ಎಷ್ಟರ ಸ್ವಾಮಿ, ಅನ್ಯಾಯ ಕಳಿಸ್ತೀಯ, ನಾನು ಬಿಟ್ಬಿಡು, ಬೇರೆ ಯಾರು ಕಳಿಸ್ಕೊಳ್ಳೋದಾಗಿ ಹೇಳ್ತಾನೆ. ಪ್ರಿಯರೇ, ಅನೇಕ ಬಾರಿ ದೇವರು ನಮ್ಮನ್ನು ಕರೆಯುವಾಗ ನಾವು ಕೂಡ ಇದನ್ನೇ ಮಾಡುವಂಥವ್ರು ಅಲ್ಲ. ಎಷ್ಟೆಲ್ಲ ದೇವರು ನಮಗೆ ಸಾಮರ್ಥ್ಯ ಕೊಟ್ಟಿದ್ರು, ಜ್ಞಾನ ಕೊಟ್ಟಿದ್ರು, ಅನುಭವ ಕೊಟ್ಟಿದ್ದರು. ಈ ಕೆಲಸನ ನಾನು ಮಾಡಲ್ಲಪ್ಪ, ಅದು ಯಾರು ಬೇರೆಯವರು ಮಾಡ್ಕೊಳ್ಳಿ ಎಂಬುದಾಗಿ ನಾವು ಕೆಲವು ಸಾಮಾನ್ಯ ತಿರಸ್ಕಾರ ಮಾಡ್ತೇವೆ. ಕೆಲವು ಬಾರಿ ಆ ಜವಾಬ್ದಾರಿ ಹೊತ್ತುಕೊಳ್ಳಿಕ್ಕೆ ನಾವು ಸಿದ್ಧವಾಗಿರೋದಿಲ್ಲ. ಪ್ರಿಯರೇ, ಮೋಶೆ ಕೂಡ ಅದನ್ನೇ ಇಲ್ಲ ಮಾಡಿದ್ದು. ಸ್ವಾಮಿ, ನಾನು ಯಾಕೆ, ನಾನೆಷ್ಟರವನು, ಬೇರೆ ಯಾರು ಕಳಿಸ್ಬೋದಲ್ಲ ಎಂಬುದಾಗಿ ಆತನು ಒಂದು ನೆವವನ್ನು ಕೊಡ್ತಾನೆ. ಪ್ರಿಯರೇ, ಆದರೆ ದೇವರು ಮೋಶೆಯನ್ನು ಅಲ್ಲಿ ಅಷ್ಟಕ್ಕೆ ಬಿಡೋದಿಲ್ಲ. ಯಾಕಂದರೆ ನಾವು ನೋಡಿಕೊಳ್ಬೋದು, ಮೋಶೆಗೆ ಈಗ ಬಹುಶಃ 40 ದಾಟಿದೆ, 80ರೊಳಗಿದ್ದಾನೆ ಈ ಸಮಯದಲ್ಲಿ, ಅಥವಾ 80ರ ಕೊನೆ ಭಾಗದಲ್ಲಿದೆ ಅಂತ ಹೇಳ್ಕೊಳ್ಬೋದು. ನಮಗೆ ಮೋಶೆ ಜೀವಿತ ನೋಡಿಕೊಳ್ಳುವಾಗ ಅವನ ಜೀವಿತ 3 ಭಾಗ ವಿಂಗಡಿಸಲ್ಪಡ್ತದೆ. ಮೊದಲು 40 ವರ್ಷ ಅವನು ಅರಮನೆಯಲ್ಲಿ ಇದ್ದಂತು, ಅಂದರೆ 40 ವರ್ಷ ಈ ಒಂದು ಕಾಡಿನಲ್ಲಿ ತನ್ನ ಮಾವನ ಮನೆಯಲ್ಲಿ ಅವನು ಕುರಿಗಳನ್ನು ಮೇಯಿಸಿದ್ದು, ಮತ್ತು 40 ವರ್ಷ ಅವನು ವಾಪಸ್ ಐಗುಪ್ತಕ್ಕೆ ಹೋಗಿ ಇಸ್ರೇಲ್ನ ಬಿಡಿಸಿಕೊಂಡು ಬಂದು ಆತನು ಕಾನಾನ್ ದೇಶದ ಅಥವಾ ನದಿಯ ತುದಿಯ ನಿಂತುಕೊಂಡ ವಿಷಯ ನೋಡ್ಕೊಳ್ತೇವೆ. ಹೀಗೆ 3 ಭಾಗ ಅವನ ಜೀವಿತದಲ್ಲಿ 40 ವರ್ಷಗಳು, 120 ವರ್ಷಗಳು ಅದನ್ನು ಬದುಕಿದಂಥ ಒಟ್ಟು ಜೀವಿತಾವಧಿ. ಹಾಗಾದರೆ ಈ ಒಂದು 80 ವರ್ಷ ನಿಂತ್ಕೊಂಡಿದ್ದಾನೆ. ಅವನು ಕೇಳ್ತಾನೆ, ಸ್ವಾಮಿ, ನಾನು ಇಷ್ಟರವನೆಂಬುದಾಗಿ ಆತನು ಹೇಳ್ತಾನೆ. ಪ್ರಿಯರೇ, ನಾನು ಇಷ್ಟರವನು. ಅದಕ್ಕೆ ದೇವರು ಕೊಡುವಂಥ ಉತ್ತರ ಬಹಳ ಪ್ರಾಮುಖ್ಯವಾದದ್ದು. ಯಾವಾಗ ನೀನು ದೇವರು ಕೊಟ್ಟಿರುವಂಥ ಕೆಲಸನ ಮಾಡಲಿಕ್ಕೆ ನನ್ನನ್ನು ನಾನು
ತಿರಸ್ಕರವಾಗಿ ನೋಡ್ತೇವೋ, ನಮಗೆ ಶಕ್ತಿ ಇಲ್ಲ, ನಾವು ಅಯೋಗ್ಯರು, ನಾನು ಯಾಕೆ ಮಾಡಬೇಕು, ಇನ್ನೊಬ್ಬರು ಎಂಬುದಾಗಿ ನಾವು ನವ ಕೊಡ್ತೇವೋ, ಆಗ ದೇವರು ಹೇಳ್ತಾನೆ 12ನೇ ವಚನದಲ್ಲಿ, ಅದಕ್ಕೆ ದೇವರು ನಾನೇ ನಿನ್ನ ಸಂಗಡ ಇರುವೆನು. ಇದಕ್ಕಿಂತ ಶ್ರೇಷ್ಠವಾದಂಥ ಆಶೀರ್ವಾದ ಇನ್ನೊಂದು ಲೋಕದಲ್ಲಿಲ್ಲ ಪ್ರಿಯರೇ. ಈ ಲೋಕದಲ್ಲಿ ಇನ್ನೊಂದಿಲ್ಲ. ಮನುಷ್ಯರಿಗೆ ಇವತ್ತು ಆಸ್ತಿ ಇರಬಹುದು, ಅಂತಸ್ತಿರಬಹುದು, ಅಧಿಕಾರ ಇರಬಹುದು, ಜನರ ಸಾಮರ್ಥ್ಯ ಇರಬಹುದು, ಬೆಂಬಲ ಇರಬಹುದು, ಎಲ್ಲ ಇದ್ದರೂ ಕೂಡ ಇದೊಂದಿಲ್ಲ ಅಂದರೆ ಎಲ್ಲವೂ ನಾಶವಾದಂತೆ, ಶೂನ್ಯವಾದಂತೆ. ದೇವರು ಹೇಳಿದ ಮೊದಲನೇ ಭರವಸೆ ಮೋಶೆಗೆ, ನಾನೇ ನಿನ್ನ ಸಂಗಡ ಇರುವೆನು. ಆದ್ದರಿಂದ ದೇವರು ಭರವಸೆ ಕೊಡ್ತಾ ಇದ್ದಾನೆ. ನಾನು ಎಷ್ಟವನು, ನಾನು ಅಯೋಗ್ಯರಂತ ಹೇಳುವಾಗ ದೇವರು ಹೇಳ್ತಾನೆ, ಮಗನೇ ಮಗಳೇ ಹಾಗನ್ನಬೇಡ, ನನ್ನ ಜೊತೆ ಇರೋದಾದರೆ ನೀನು ಏನೇ ಬೇಕಾದ್ರೂ ಸಾಧನೆ ಮಾಡ್ಬೋದು, ನನ್ನ ಜೊತೆ ಇರೋದಾದರೆ ನೀನು ಅಸಾಧ್ಯವಾದನ್ನು ಸಾಧ್ಯ ಮಾಡಲಿಕ್ಕೆ ಶಕ್ತನಾಗ್ತಿ ಎಂಬುದಾಗಿ ಆತನು ನಮಗೆ ಭರವಸೆಯನ್ನು ಕೊಡ್ತಾ ಇದ್ದಾನೆ ಪ್ರಿಯರೇ. ಮೋಶೆಯ ನೆಪಕ್ಕೆ ದೇವರ ಉತ್ತರ, ನಾನು ಇಷ್ಟವನೆಂದು ಹೇಳಿದನು, ಅದಕ್ಕೆ ದೇವರು ಹೆದರಬೇಡ, ನಾನೇ ನಿನ್ನ ಸಂಗಡ ಇದ್ದೇನೆ ಎಂಬುದಾಗಿ ಹೇಳ್ತಾನೆ ಪ್ರಿಯರೇ. ಮೋಶೆ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ಯಾಕಂದರೆ ನಮಗೆ ನೆವ ಕೊಡುವಂಥದ್ದು, ನೆವ ಹೇಳುವಂಥದ್ದು, ತಪ್ಪಿಸಿಕೊಳ್ಳುವಂಥದ್ದು ನಮಗೆ ಜನ್ಮತಃ ಬಂದುಬಿಟ್ಟಿದೆ. ಜವಾಬ್ದಾರಿ ಹೊತ್ತುಕೊಳ್ಳೋಕೆ ನಾವು ಯಾವಾಗ ಸಿದ್ಧವಾಗೋದಿಲ್ಲ. ಅದಕ್ಕೆ ಮೋಶೆ ಮುಂದೆ ಹೇಳ್ತಾನೆ ಅದೇ ವಚನದಲ್ಲಿ 13ನೇ ವಚನಕ್ಕೆ ಬರುವಾಗ, ಮೋಶೆ ದೇವರಿಗೆ, ನಾನು ಇಸ್ರಾಯೇಲಿಯರ ಬಳಿಗೆ ಬಂದು ನಿಮ್ಮ ಪಿತೃಗಳ ದೇವರನ್ನು ನಿನ್ನ ಬಳಿಗೆ ಕಳಿಸಿದ್ದ ಅಂತ ಹೇಳಿದಾಗ, ಒಂದು ವೇಳೆ ಅವರು ಆತನ ಹೆಸರು ಏನಂತ ನಾನು ಕೇಳಿದರೆ ನಾನೇನು ಉತ್ತರ ಕೊಡಬೇಕೆಂದು ಕೇಳ್ತಾನೆ. ಮೊದಲನೇ 2ನೇ ಪ್ರಶ್ನೆ, ವಾಟ್ ಶುಡ್ ಐ ಆನ್ಸರ್? ನಾನು ಏನು ಹೇಳಿ ಹೋಗ್ಬಿಟ್ಟು ನನಗೇನು ಗೊತ್ತಿಲ್ಲವಲ್ಲ ಹೇಳಕ್ಕೆಂಬುದಾಗಿ ಹೇಳುವಂಥ ಒಂದು ಮಾತು, ಏನು ಹೇಳಬೇಕು, ಏನು ಉತ್ತರ ಕೊಡಬೇಕೆಂಬುದಾಗಿ. ನಾವು ಕೂಡಲ್ಲ ಅನೇಕ ಬಾರಿ ಸೇವೆಯಲ್ಲಿ ಬರುವಾಗ ಕರೆಯುವಾಗ, ನಾನು ಹೋಗಿ ಏನು ಹೇಳಿ, ಏನು ಉಪದೇಶ ಮಾಡಲಿ, ಸ್ವಾರ್ಥ ಹೇಗೆ ಸಾಲಿ ಎಂಬುದಾಗಿ ಯೋಚನೆ ಮಾಡ್ತೇವೆ ಪ್ರಿಯರೇ. ನಾವು ದೇವರು ಕೊಟ್ಟಿರುವಂಥ ಆಶೀರ್ವಾದಗಳನ್ನು ತಿರಸ್ಕಾರ ಮಾಡಿಬಿಡ್ತೇವೆ, ಮರೆತು ಬಿಡ್ತೇವೆ. ಪ್ರಶ್ನೆ ಮಾಡ್ತೇವೆ ದೇವರಿಗೆ, ಏನು ಮಾತಾಡಲಿ ಸ್ವಾಮಿ, ನನಗೇನು ಮಾತಾಡಲಿಕ್ಕೆ ಬರೋದಿಲ್ಲ ಎಂಬುದಾಗಿ ಹೇಳುವಂಥ ವಿಷಯ. ಆಗ ದೇವರು ಹೇಳ್ತಾನೆ, ಅವರು ಕೇಳಿದರೆ ನೀನು ಏನು ಹೇಳಬೇಕಂದ್ರೆ, ಇರುವಾತನೇ ಆಗಿದ್ದೇನೆ, ಇರುವಾತನೇ ನೆಂಬುವನು ನನ್ನನ್ನು ನಿಮ್ಮ ಬಳಿಗೆ ಕಳಿಸುತ್ತಾನೆ ಅಂತ ಹೇಳಬೇಕೆಂಬುದಾಗಿ ದೇವರು ತಾನೇ ಹೇಳ್ಕೊಡ್ತಾನೆ ಪ್ರಿಯರೇ. ಒಂದು ಕಡೆ ಮೋಶೆಯ ನೆವ, ಇನ್ನೊಂದು ಕಡೆ ದೇವರ ಭರವಸೆ, ವಾಗ್ದಾನ ಬಲಪಡಿಸೋಕೆ ನೋಡ್ತೇವೆ ಪ್ರಿಯರೇ. ಆದ್ದರಿಂದ ಇವತ್ತು ದೇವರು ನಮ್ಮನ್ನು ಕಳಿಸುವಾಗ ನಾವು ಧೈರ್ಯವಾಗಿ ಆತನ ನಂಬಿ ಹೋಗುವಂಥ ಕೆಲಸಕ್ಕೆ ನಾವು ಸಿದ್ಧವಾಗಬೇಕು. ಮತ್ತು ಮೋಶೆ ಮತ್ತೆ ಸುಮ್ಮನಾಗೋದಿಲ್ಲ. ಅವನು ಮತ್ತೆ ಇನ್ನೊಂದು ಪ್ರಶ್ನೆ ಕೇಳ್ತಾನೆ. ಏನಪ್ಪ ಅಂತಂದರೆ, ಮುಂದೆ ನಾವು ಓದಿಕೊಳ್ಳುವಾಗ 4ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ತೇವೆ 1ನೇ ವಚನದಲ್ಲಿ, ಅಲ್ಲಿ ದೇವರ ವಾಕ್ಯದಲ್ಲಿ ಮುಂದೆ ಹೇಳುವಂತಾಗ ಮೋಶೆ ಹೇಳ್ತಾನೆ, ಮೋಶೆ ದೇವರಿಗೆ, ಚಿತ್ತೈಸು, ಅವರು ನನ್ನನ್ನು ನಂಬದೆ ನನ್ನ ಮಾತಿಗೆ ಕಿವಿಗೊಡದೆ ಹೋದಾರು, ಯೆಹೋವನು ನಿನಗೆ ಕಾಣಿಸಿಕೊಂಡೇ ಇಲ್ಲವೆಂದು ಹೇಳಾರು ಅಂದನು. ಆದರೆ ಅಲ್ಲೊಂದು ನೆಪ, ಹಿಂಗೆ ಅಂದ್ಬಿಟ್ರೆ ನಾನು ಏನು ಮಾಡಲಿ, ಅದಕ್ಕೆ ನಾನು ಏನು ಪ್ರೂಫ್ ಕೊಡಲಿ, ನೀ ಏನೋ ಇಲ್ಲಿ ಮಾತಾಡ್ತಾ ಇದ್ದೀವಿ ಜೊತೆ ಇಲ್ಲಿ ಕೂತ್ಕೊಂಡು ಬೆಟ್ಟದಲ್ಲಿ, ಅದು ನಾನು ಹೋಗಿ ಹೇಳಿದ್ರೆ ಅವ್ರು ಹೆಂಗೆ ನಂಬ್ತಾರೆ, ಯಾರು ಬೇಕಾದರೂ ಹೇಳ್ಬೋದಲ್ಲ ಈ ರೀತಿ ಎಂಬುದಾಗಿ ತಪ್ಪಿಸಿಕೊಳ್ಳುವಂಥ ಮತ್ತೊಂದು ನೆವವನ್ನು ಕೊಡ್ತಾನೆ ಪ್ರಿಯರೇ. ನನ್ನ ಮಾತಿಗೆ ಯಾರು ಕಿವಿ ಕೊಟ್ಟಾರೆಂಬಂಥ ನೆವವನ್ನು ಕೊಳ್ತಾನೆ ಪ್ರಿಯರೇ. ಅವನಿಗೆ ವಿಫಲ ಆಗುವಂಥ ಭಯವಿತ್ತು. ಎಲ್ಲಿ ದೇವರು ಅಲ್ಲಿ ಹೋದ ಮೇಲೆ ನನ್ನ ಜೊತೆ ಇರದೇ ಹೋಗ್ತಾನೆ ಎಂಬ ಭಯವಿತ್ತು ಅವನಿಗೆ. ಅದಕ್ಕಾಗಿ ದೇವರು ಅವನನ್ನು ಬಲಪಡಿಸಲಿಕ್ಕೆ ಆತನು ಶ್ರೇಷ್ಠವಾದಂಥ ಒಂದು ಗುರುತನ್ನು ಕೊಡ್ತಾನೆ. ಆಗ ದೇವರು ಹೇಳುವಂಥದ್ದು 2ನೇ ವರ್ಷದಲ್ಲಿ, ನಿನ್ನ ಕೈಲಿರುವುದೇನೆಂಬುದು ಕೇಳುವಾಗ ಅವನು ಇದು ಕೋಲು ಅಂತ ಹೇಳ್ತಾನೆ. ನಮಗೆ ಗೊತ್ತಿರುವ ಹಾಗೆ ಅದನ್ನು ಬಿಸಾಡು ಅಂತ ಹೇಳಿದಾಗ ಬಿಸಾಡ್ತಾನೆ, ಅದು ಹಾವಾಗುತ್ತೆ. ಮತ್ತೆ ಅವನು ಕೈ ಚಾಚಿ ಎತ್ತಿಕೊಂಡಾಗ ಅದು ಮತ್ತೆ ಕೋಲಾಗುತ್ತೆ. ನಂತರ ಮತ್ತೆ ಅವನ ಕೈಯನ್ನು ನಿನ್ನ ಕಿಸೆಯಲ್ಲಿ ಹಾಕಿ ಅಂತ ಹೇಳುವಾಗ ಅದು ಬೆಳ್ಳಗಾಗುತ್ತೆ. ಮತ್ತೆ ತೆಗೆದಾಗ ಅದು ಸಾಮಾನ್ಯವಾಗಿರುತ್ತೆ. ಹೀಗೆ ದೇವರು 2 ಗುರುತುಗಳನ್ನು ಕೊಡೋ ಮುಖಾಂತರವಾಗಿ ಅವನನ್ನು ಬಲಪಡಿಸ್ತಾನೆ. ಭಯಪಡಬೇಡ, ಇದಕ್ಕಿಂತಲೂ ಶ್ರೇಷ್ಠವಾದಂಥ ಅದ್ಭುತಗಳನ್ನು ಮಾಡ್ತೀಯ, ಅದಕ್ಕೆ 2 ಸೂಚನೆ ಕೊಟ್ಟಿದ್ದೀನಿ ಎಂಬುದಾಗಿ ಅದನ್ನು ಹೇಳ್ತಾರೆ. ಒಂದು ಕೋಲನ್ನು ಹಾವಾಗಿ ಮಾಡಿದ್ದು, 2 ಕೈಯನ್ನು ಅದನ್ನು ಬಿಳಿಚನ್ನಾಗಿ ಮಾಡಿ ಅದನ್ನು ಮತ್ತೆ ಸರಿ ಮಾಡೋಂಥ ಒಂದು ಅದ್ಭುತವನ್ನು ಅಲ್ಲೇ ಮಾಡಿ ತೋರಿಸ್ತಾನೆ ಪ್ರಿಯರೇ. ಮೋಶೆ ನೆವಕ್ಕೆ ದೇವರು ಅದ್ಭುತವನ್ನು ಉತ್ತರವಾಗಿ ಕೊಡ್ತಾನೆ ಪ್ರಿಯರೇ. ಇವತ್ತು ನಾನು ನೆವ ಕೊಡೋದಾದರೆ, ಸ್ವಾಮಿ ನಾನು ಹೇಗೆ ಹೋಗಲಿ, ನಂಬ್ತಾರಾ, ಕೇಳ್ತಾರೆ ಎಂಬುದು ಹೇಳೋದಾದರೆ ದೇವರು ಹೇಳ್ತಾನೆ, ಭಯಪಡಬೇಡ, ನೀನು ಹೋಗು, ನಾನು ಜೊತೆ ಇರ್ತೇನೆ ಮತ್ತು ನಿನ್ನ ಮುಖಾಂತರವಾಗಿ ಅದ್ಭುತಗಳು ಉಂಟಾಗ್ತದೆ ಎಂಬುದಾಗಿ ಆತ ನಮ್ಮನ್ನು ಬಲಪಡಿಸ್ತಾನೆ ಪ್ರಿಯರೇ. ಇದು ದೇವರ ಉತ್ತರವಾಗಿದೆ. ಇನ್ನು ಮೋಶೆ ಅಷ್ಟಕ್ಕೆ ನಿಲ್ಲಿಲ್ಲ, ಮತ್ತೊಂದು ನೆವ ತೆಗೆದುಕೊಂಡು ಬರ್ತಾನೆ 10ನೇ ವಚನಕ್ಕೆ ಬರುವಾಗ. ಆದರೆ ಮೋಶೆ ಯೆಹೋವನಿಗೆ ಹೇಳಿದನು, ಸ್ವಾಮಿ ನಾನು ಮೊದಲಿನಿಂದಲೂ ನಿನ್ನ ದಾಸನ ಸಂಗಡ ಮಾತಾಡಿದ ಮೇಲೆಯೂ ವಾಕ್ಚಾತುರ್ಯವಿಲ್ಲದವನು ಎಂಬುದಾಗಿ ಹೇಳ್ತಾನೆ. ನನ್ನ ಮಾತು ನಾಲಿಗೆಯು ಮಂದವಾಗಿ ಎಂಬುದಾಗಿ ಹೇಳ್ತಾನೆ ಪ್ರಿಯರೇ. ಬುದ್ಧಿವಂತ ವ್ಯಕ್ತಿ, ವಿದ್ಯಾಭ್ಯಾಸದಲ್ಲಿ ಪಾರಂಗತ ವ್ಯಕ್ತಿ ಹೇಳುವಂಥ ಮಾತು, ನನಗೆ ಮಾತಾಡಲಿಕ್ಕೆ ಬರೋದಿಲ್ಲ, ನನ್ನ ನಾಲಿಗೆ ಅದು ಬಹಳ ಮಂದವಾಗಿದೆ ಎಂಬುದಾಗಿ ಹೇಳುವಂಥ ವಿಷಯ ಪ್ರಿಯರೇ. ಎಂಥ ವಿಪರ್ಯಾಸ ಅಲ್ವಾ.
ನೆವಗಳನ್ನು ಕೊಡ್ತಾ ಕೊಡ್ತಾ ಹೋಗ್ತಾ ಇದ್ದಾನೆ ಪ್ರಿಯರೇ. ದೇವರೇ ಮಾತನಾಡ್ತಾ ಇದ್ದಾರೆ, ದೇವರು ಕಳಿಸ್ತಾ ಇದ್ದಾನೆ. ಆದರೂ ಕೂಡ ನೆವಗಳು ನಮ್ಮ ಜೀವಿತದಲ್ಲೂ ಕೂಡ ದೇವರು ಮಾತನಾಡ್ತಾ ಇದ್ದಾನೆ. ಇಂಥದ್ದನ್ನು ಮಾಡು, ಇಂಥದ್ದನ್ನು ಮಾಡಬೇಡಿ ಅಂತ ಹೇಳ್ತಾ ಇದ್ದಾನೆ. ಆದರೂ ಕೂಡ ನಾವು ನೆವ ಕೊಡ್ತೇವೆ. ಓ ಸ್ವಾಮಿ ಅದು ಸಮಸ್ಯೆ, ಓ ನನಗಿದಿಲ್ಲ, ಓ ಅದಿಲ್ಲ, ಹೀಗೆ ಮಾಡಲಿಕ್ಕೆ ಆಗೋದಿಲ್ಲ, ಹಿಂಗೆ ಮಾಡೋದು, ಹಿಂಗೆ ಆಗ್ಬಿಟ್ರೆ ಏನು ಮಾಡೋದು, ನಾವೇ ಆಲೋಚನೆ ಮಾಡಿಕೊಂಡು ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೇವೆ. ಆದರೆ ದೇವರು ಹೇಳುವಂಥದ್ದು, ಮಗನೇ ಮಗಳೇ ಧೈರ್ಯವಾಗಿರು ಅಂತ ಹೇಳ್ತಾರೆ. ಅದನ್ನು ಅದ್ಭುತಗಳನ್ನು ಮಾಡುತ್ತಾ ನಮ್ಮನ್ನು ಬಲಪಡಿಸ್ತಾನೆ. ಇಲ್ಲಿ ಇವನ್ನೆವಕ್ಕೆ ದೇವರು ಹೇಳುವಂಥ ಮತ್ತೊಂದು ಅಂಶ ಮುಂದೆ 11ನೇ ವಚನ ಓದಿಕೊಳ್ಳುವಾಗ, ಮನುಷ್ಯರಿಗೆ ಬಾಯಿ ಕೊಟ್ಟವರಾರು, ಒಬ್ಬನು ಮೂಕನಾಗಿ ಮತ್ತೊಬ್ಬನು ಕಿವುಡನಾಗಿ, ಒಬ್ಬನು ಕಣ್ಣುಳ್ಳವನಾಗಿ ಮತ್ತೊಬ್ಬನು ಕಣ್ಣಿಲ್ಲವನಾಗಿರಬೇಕೆಂದು ನೇಮಿಸಿದವರು ಯಾರು? ನಾನಲ್ಲವೇ ಎಂಬುದಾಗಿ ಆತನು ಹೇಳ್ತಾನೆ. ಆದ್ದರಿಂದ ನೀನು ಹೊರಟು ಹೋಗು, ನಾನು ನಿನ್ನ ಬಾಯಿಗೆ ಸಹಾಯಕವಾಗಿದ್ದು ನೀನು ಮಾತಾಡೋದನ್ನು ಬೋಧಿಸು ಎಂಬುದಾಗಿ ಹೇಳ್ತಾನೆ ಪ್ರಿಯರೇ. ಅಂದರೆ ನಾನೇ ಜೊತೆಯಾಗಿದ್ದು, ಹೆಲ್ಪರ್ ಆಗಿದ್ದು ನಿನಗೆ ಮಾತಾಡೋದನ್ನು ಕಲಿಸ್ಕೊಡ್ತೇನೆ ಎಂಬ ಆತನು ಹೇಳ್ತಾನೆ ಪ್ರಿಯರೇ. ದೇವರು ಇವತ್ತು ನಮ್ಮನ್ನು ಬಲಪಡಿಸುವ ಆತನಾಗಿದ್ದಾನೆ. ನಿನಗೆ ಬಲಹೀನತೆ ಉಂಟೋ, ಸುವಾರ್ತೆ ಸಾರಲಿಕ್ಕೆ ಭಯ ಉಂಟೋ, ಏನು ಹೇಳಬೇಕಂತ ಗೊತ್ತಿಲ್ಲವೋ, ಕರ್ತನು ನಮ್ಮ ಜೊತೆ ಇರ್ತಾನೆ ಹೇಳಿ ವಾಗ್ದಾನ ಮಾಡ್ತಾ ಇದ್ದಾನೆ ಪ್ರಿಯರೇ. ನಮ್ಮ ಪ್ರತಿಯೊಂದು ನೆವಕ್ಕೆ, ಪ್ರತಿಯೊಂದು ಭಯಕ್ಕೆ ದೇವರ ಪ್ರತ್ಯುತ್ತರ, ಭರವಸೆ, ಅದ್ಭುತ ಜೊತೆಗಾರಿಕೆ ಪ್ರಿಯರೇ. ಆದರೆ ಮೋಶೆ ಇಷ್ಟಕ್ಕೆ ನಿಲ್ಲಿಲ್ಲ. ಮುಂದೆ ಓದಿಕೊಳ್ಳುವಾಗ ದೇವರ ವಾಕ್ಯದಲ್ಲಿ 5ನೇ ನೆಪ ಕೊಡ್ತಾನೆ. ಅಲ್ಲೇನಪ್ಪ ಅಂದರೆ, ನಾವು ಮುಂದೆ ಅದೇ 13ನೇ ವಚನ ಆದ ಮೇಲೆ ಮುಂದೆ ಓದಿಕೊಳ್ಳುವಾಗ 13ನೇ ವಚನ ಓದಿಕೊಳ್ಳುವಾಗ ಅಲ್ಲಿ ಮೋಶೆ ಹೇಳ್ತಾನೆ, ಸ್ವಾಮಿ ಈ ಕಾರ್ಯಕ್ಕೆ ಬೇರೊಬ್ಬನನ್ನು ನೇಮಿಸಬೇಕು ಅಂತನು. ನೋಡ್ರಿ, ಇಷ್ಟೆಲ್ಲ ಅದ್ಭುತವನ್ನು ನೋಡಿ, ಕೋಲನ್ನು ಹಿಡ್ಕೊಂಡು ಹಾವನ್ನು ಮಾಡಿ, ಮತ್ತೆ ಹಾವನ್ನು ಕೋಲಂಗೆ ಬದಲಾಯಿಸಿ, ತನ್ನ ಕೈಯನ್ನು ಬೆಳಪಾವಿ ಮತ್ತೆ ಬೆಳಚಿಂದ ನಾರ್ಮಲ್ ಮಾಡಿ, ಇಷ್ಟೆಲ್ಲ ಮಾತನಾಡಿ, ಉರಿಯೋ ಪೊದೆಯನ್ನು ನೋಡಿ, ಇಷ್ಟು ಅದ್ಭುತಗಳನ್ನು ಅನುಭವಿಸಿ ಮಾಡಿದ ಮೇಲೆ ಹೇಳುವಂಥ ವಿಷಯ, ದಯವಿಟ್ಟು ಕೆಲಸಕ್ಕೆ ಬೇರೆಯವ್ರು ನೇಮಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ ಅಂತ ಹೇಳ್ತಾನೆ ಪ್ರಿಯರೇ. ಜವಾಬ್ದಾರಿ ಹೊತ್ತುಕೊಳ್ಳಲು ಸಿದ್ಧವಾಗಿಲ್ಲ. ಅನೇಕ ಬಾರಿ ದೇವರು ನನಗೆ ಕೊಟ್ಟಿರುವ ಭಾರವನ್ನು ನಾನು ಮಾಡದೆ ಸೋತು ಹೋಗಿದ್ದೇವಾ, ಬಿಟ್ಟಿದ್ದೇವಾ, ಮಾಡ್ತಾ ಇದ್ದೇವಲ್ಲವೋ ಆ ರೀತಿಯಾಗಿ ದೇವರ ಮಾತಿಗೆ ವಿಧೇಯರಾಗಿ ಆತನ ಅದ್ಭುತಗಳನ್ನು ಅನುಭವಿಸಿದರೂ, ನೋಡಿದರೂ, ಮಾಡಿದರೂ ಕೊಡೆಗೆ ಸ್ವಾಮಿ ಬೇರೊಬ್ಬ ನೇಮಿಸಪ್ಪ, ನಾನು ಮಾಡೋಕ್ಕಾಗಲ್ಲ, ತಪ್ಪಿಸಿಕೊಳ್ಳುವಂಥ ನೆವ ಇದೇ ಅವನ ಮೂಲ ವಿಷಯವಾಗಿತ್ತು. ಆದರೆ ಮುಂದೆ 5 ವಿಷಯಗಳನ್ನ ಅವನು ಸುಳ್ಳು ಹೇಳ್ತಾನೆ, ಕತೆ ಹೇಳ್ತಾನೆ ಅವನು ಮುಂದೆ ಕೂತ್ಕೊಂಡು. ನಿಜವಾದ ವಿಷಯ ಇಲ್ಲೇ ಹೋಗಲಿಕ್ಕೆ ಮನಸ್ಸಿಲ್ಲ, ಬೇರೆ ಯಾರನ್ನು ಕಳಿಸಪ್ಪ ಸ್ವಾಮಿ, ಅದನ್ನು ತಪ್ಪಿಸಿಕೊಳ್ಳೋಕ್ಕೋಸ್ಕರವಾಗಿ ಇಷ್ಟು ನೆಪಗಳನ್ನು ಅವನು ಕೊಡ್ತಾನೆ ಪ್ರಿಯರೇ. ಇವತ್ತು ನಮ್ಮಷ್ಟರಲ್ಲೂ ಕೂಡ ನಾವು ನೆಪಗಳನ್ನ ಕೊಡ್ತಾ ಇರೋದಾದರೆ ನಾವು ಸರಿಯಾಗೋಣ. ಅದಕ್ಕೆ ದೇವರು 14ನೇ ವರ್ಷದಲ್ಲಿ ಯೆಹೋವನು ಅವನ ಮೇಲೆ ಕೋಪಗೊಂಡು, ನಿನ್ನ ಅಣ್ಣನಾಗಿರುವ ಲೇವಿನಾದ ಆರೋನಿದ್ದಾನಲ್ಲ, ಅವನು ಚೆನ್ನಾಗಿ ಮಾತನಾಡ್ತಾನೆ ಅಂತ ನನಗೆ ಗೊತ್ತುಂಟು, ಅವನೇ ನಿನ್ನ ಜೊತೆ ಬರ್ತಾನೆ, ಕರ್ಕೊಂಡು ಹೋಗು, ಅವನಿನ ಬಾಯಿಯಾಗಿರ್ತಾನೆ ಎಂಬುದಾಗಿ ಹೇಳ್ತಾನೆ ಪ್ರಿಯರೇ. ದೇವರು ಮೋಶೆಯನ್ನು ಕರೆಯುವ ನಿರ್ಧಾರ ಮಾಡಿದ್ದನು. ಹಾಗಾಗಿ ಮೋಶೆಯನ್ನು ಬಿಟ್ಕೊಡ್ಲಿಕ್ಕೆ ಅದು ಸಿದ್ಧಿರಲಿಲ್ಲ. ಮೋಶೆ ಮುಖಾಂತರವಾಗಿ ಈ ಕೆಲಸವನ್ನು ಮಾಡಲಿಕ್ಕೆ ಆತನು ನಿರ್ಧಾರ ಮಾಡಿದ್ದನು ಪ್ರಿಯರೇ. ಇವತ್ತು ನಮ್ಮ ಜೀವಿತದಲ್ಲಿ ಕರ್ತನ ಚಿತ್ರ ಇಟ್ಟುಕೊಂಡಿದ್ದಾನೆ, ಒಂದು ಉದ್ದೇಶ ಕರೆದಿದ್ದಾನೆ. ನಾವು ಉದ್ದೇಶ ನೆರವೇರಿಸ್ತಾ ಇದ್ದೇವೋ, ಸಿದ್ಧವಾಗಿದ್ದೇವೋ, ಅದನ್ನು ಮಾಡಲಿಕ್ಕೆ ನಾವು ಪೂರ್ಣ ಮನಸ್ಸಿನ ಕೆಲಸ ಮಾಡ್ತಾ ಇದ್ದೇವೋ, ಇಲ್ಲ ಮೋಶೆ ಹೇಳಿದಾಗೆ ಕುಂಟು ನೆಪಗಳನ್ನು ಕೊಡುತ್ತಾ ತಪ್ಪಿಸಿಕೊಳ್ಳೋಕ್ಕೆ ನಾವು ಮಾರ್ಗನ ಮಾಡ್ತಾ ಇದ್ದೇವೆ ಪ್ರಿಯರೇ. ನೆಪಗಳು ಬೇಡ. ಕರ್ತನ ಪ್ರೀತಿಯನ್ನು ಅನುಭವಿಸಿರುವಂಥ ನಾವು ನೆಪ ಕೊಡಲಿಕ್ಕೆ ಎಲ್ಲಿ ಅವಕಾಶ? ಅದ್ಭುತಗಳನ್ನು ಅನುಭವಿಸಿದ್ದೇವೆ. ಕರ್ತನು ಮಾಡಿದ್ದಾನೆ, ಮಹತ್ಕಾರಗಳನ್ನು ಮಾಡಿದ್ದಾನೆ ಮುಖಾಂತರವಾಗಿ ನಮ್ಮ ಜೀವಿತದಲ್ಲಿ, ಇತರ ಜೀವಿತದಲ್ಲಿ ಆತನು ಮಾಡಿದ್ದಾನೆ. ಇದನ್ನು ನೋಡಿ ಅನುಭವಿಸಿ ಮತ್ತೆ ನೆವ ಹೇಳೋದಾದರೆ ನಮ್ಮ ಜೀವಿತ ಅಯ್ಯೋ ನಿಜವಾಗಿಯೂ. ಹಾಗಾದರೆ ನೆಪಗಳನ್ನು ಬಿಡೋಣ. ಮೋಶೆ ಹೇಗೆ ಕಡೆಗೆ ಕರ್ತನ ಮಾತಿಗೆ ಹೋಗೊಟ್ಟು ಐಗುಪ್ತ ದೇಶಕ್ಕೆ ಹೋಗಿ ಇಸ್ರಾಯೇಲನ್ನು ಬಿಡಿಸಿಕೊಂಡು ಬಂದನು, ಹಾಗೆ ನಾವು ಇವತ್ತು ಅಂಧಕಾರ ಜಗತ್ತಿನೊಳಗೆ ಹೋಗಿ ಗುಲಾಮರದಲ್ಲೇ ಪಾಪದ ಬಂಧನದಿರುವಂಥ ಜನ ಬಿಡುಗಡೆ ಮಾಡಿ ಕರ್ತನ ಬಳಿ ತರೋಣ ಪ್ರಿಯರೇ. ಇದಕ್ಕೋಸ್ಕರ ಕರ್ತನನ್ನು ಕರೆದಿದ್ದಾನೆ. ಈ ಜವಾಬ್ದಾರಿ ನಮಗುಂಟು. ನೆಪಗಳನ್ನು ಬಿಟ್ಟು ನಾವು ಕರ್ತನ ನಮಗೆ ಧೇಯರಾಗಿ ಆದರೆ ನಮ್ಮ ಸೈಡ್ ಇರುವಾಗ ಅದರ ಜೊತೆ ನಡೆಯುತ್ತಾ ಬಲ ಹೊಂದುತ್ತಾ ನಾವು ಮುಂದೆ ಸಾಗೋಣ. ಯಾಕಂದರೆ ವಾಗ್ದಾನ ಮಾಡಿದ ನಂಬಿಗಸ್ತನಾಗಿದ್ದಾನೆ. ಆತನು ಎಂದಿಗೂ ಮಾತು ತಪ್ಪುವುದಿಲ್ಲ ಪ್ರಿಯರೇ. ಆದ್ದರಿಂದ ನಮ್ಮನ್ನು, ನಮ್ಮ ಸೇವೆಯನ್ನು ಆತನಿಗೆ ಒಪ್ಪಿಸಿಕೊಟ್ಟವರಾಗಿ, ಆತನನ್ನು ಆತುಕೊಂಡವರಾಗಿ ಸೇವೆಯಲ್ಲಿ ಮುನ್ನಡೆಯೋಣ. ಕರ್ತನ ಘನಪಡಿಸೋಣ. ನೆಪಗಳನ್ನು ಬಿಡೋಣ. ಕರ್ತನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳೋಣ. ದೇವರು ನಮ್ಮನ್ನು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವಂಥ ನಮ್ಮ ತಂದೆಯೇ, ನಿನ್ನ ಪ್ರೀತಿಗಾಗಿ ಅನಂತ ಸ್ತೋತ್ರ ಸ್ವಾಮಿ. ಕರ್ತನ ನಮ್ಮನ್ನು ಕರೆದಿದ್ದೀಯ ಪದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನಿನ ನಾವು ಕೇಳಿಸಿಕೊಂಡವರದ ನಾವು ಸ್ವಾಮಿ, ನಿನ್ನ ಪ್ರೀತಿಯನ್ನು ಅನುಭವಿಸಿದಂಥ ನಾವು, ನಿನ್ನ ಅದ್ಭುತವನ್ನು ಕಂಡಂಥ ನಾವು ಸ್ವಾಮಿ, ನೆಪಗಳನ್ನು ಹೇಳದೆ
ನಿನ್ನ ಮಕ್ಕಳಾಗಿ ಜೀವಿಸುವಂತೆ, ಸೇವೆಯಲ್ಲಿ ಮುಂದೆ ನಡೆಯುವಂತೆ, ಅನೇಕರನ್ನು ಪಾಪದ ಬಂಧನದಿಂದ, ಕತ್ತಲೆ ಲೋಕದಿಂದ ಬಿಡಿಸಿ ಬೆಳಕಿನ ಲೋಕಕ್ಕೆ ತರುವಂತೆ ನಮ್ಮನ್ನು ಉಪಯೋಗಿಸ್ಕೊಳ್ಬೇಕಂತ ಬೇರೆ ಕೊಡ್ತೇನೆ ಸ್ವಾಮಿ. ನಮ್ಮ ಕಡೆ ಮಾತನಾಡೋದಕ್ಕಾಗಿ ನಿಮಗೆ ಸ್ತೋತ್ರ. ದೃಢಪಡಿಸು, ಆಶೀರ್ವದಿಸು, ನಿನ್ನ ಆತ್ಮನ ತುಂಬಿಸು, ನಡೆಸು. ನಿನಗೆ ಮಾತ್ರ ನಿತ್ಯ ಕಾಲಕ್ಕೆ ಮಹಿಮೆಯುಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಸ್ತೋತ್ರ ಮಾಡುತ್ತಾ ಬೇಡೊಂದು ದಿನ ತಂದೆಯೇ, ಆಮೇನ್.